ಇನ್ನು ದೆಹಲಿ ಗಲಭೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಉಮರ್ ಖಾಲಿದ್ ಬೆಂಬಲಿಸಿ ನಾಳೆ ಬೆಂಗಳೂರಿನಲ್ಲಿ ವಿಚಾರಣಾ ಸಂಕಿರಣವನ್ನ ಹಮ್ಮಿಕೊಳ್ಳಲಾಗಿದೆ. ಆದರೆ ಭಯೋತ್ಪಾದಕನನ್ನ ಬೆಂಬಲಿಸಿ ನಡೀತಾ ಇರುವ ಕಾರ್ಯಕ್ರಮ ಇದಕ್ಕೆ ಅನುಮತಿ ಕೊಡಬಾರ್ದು ಅಂತ ಆರೋಪ ಮಾಡಿ ಬಿಜೆಪಿ ಅಡ್ಡಗಾಲ ಹಾಕ್ತಾ ಇದೆ. ಅಷ್ಟಕ್ಕೂ ಹಾಗಾದ್ರೆ ಉಮರ್ ಖಾಲಿದ್ ಯಾರು, ಅವ್ರ ಹಿನ್ನೆಲೆ ಏನು, ಇದಕ್ಕೆ ಯಾಕೆ ಬಿಜೆಪಿ ಈಗ ಅಪೋಸ್ ಮಾಡ್ತಾ ಇರೋದು? ಅಕಸ್ಮಾತ್ ವಿಚಾರ ಸಂಕಿರಣ ಆದ್ರೆ ಏನಾಗ್ಬೋದು? ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಉಮರ್ ಖಾಲಿದ್ ಬೆಂಬಲಿಸಿ ಬೆಂಗಳೂರಿನಲ್ಲಿ ವಿಚಾರ ಸಂಕಿರಣ. ಬಿಜೆಪಿಯಿಂದ ವಿರೋಧ, ಅನುಮತಿ ನೀಡದಂತೆ ಪೊಲೀಸರಿಗೆ ಪತ್ರ. ಗೋಡೆಗಳ ಮೇಲೆ ಸ್ಟ್ಯಾಂಡ್ ಫಾರ್ ಉಮರ್ ಖಾಲಿದ್, ಜಸ್ಟಿಸ್ ಫಾರ್ ಉಮರ್ ಖಾಲಿದ್ ಎಂಬ ಬರಹಗಳು ರಾರಾಜಿಸುತ್ತಿವೆ. ಮತ್ತೊಂದೆಡೆ ಉಮರ್ ಖಾಲಿದ್ ಅಂಡ್ ಹಿಸ್ ವರ್ಲ್ಡ್ ಹೆಸರಲ್ಲಿ ವಿಚಾರಣಾ ಸಂಕಿರಣದ ಆಮಂತ್ರಣ ಹಂಚಿ ವೇದಿಕೆ ಸಜ್ಜು ಮಾಡಿಕೊಂಡಿದ್ದಾರೆ. ಆದರೆ ಇದೇ ವಿಚಾರಣಾ ಸಂಕಿರಣ ಕಾರ್ಯಕ್ರಮಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಯಾವುದೇ ಕಾರಣಕ್ಕೂ ಇಂಥ ಕಾರ್ಯಕ್ರಮಗಳಿಗೆ ಅನುಮತಿ ಕೊಡಬಾರದು ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದೆ. ಹೌದು, ನಾಳೆ ಬೆಂಗಳೂರಿನಲ್ಲಿ ಉಮರ್ ಖಾಲಿದ್ ಅಂಡ್ ಹಿಸ್ ವರ್ಲ್ಡ್ ಪುಸ್ತಕದ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದೆ. ದೊಮ್ಮಲೂರಿನ ಬಿಐಸಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ನಟ ಪ್ರಕಾಶ್ ರಾಜ್, ಇತಿಹಾಸಕಾರ ರಾಮಚಂದ್ರ ಗುಹಾ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಈ ವಿಚಾರ ಸಂಕಿರಣಕ್ಕೆ ಅಡ್ಡಗಾಲು ಹಾಕಿರುವ ಬಿಜೆಪಿ ಸಂಸದ ಪಿಸಿ ಮೋಹನ್ ನೇತೃತ್ವದಲ್ಲಿ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದೆ. ಬೇರೆ ರಾಜ್ಯಗಳಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಲ್ಲ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವಕಾಶ ಕೊಟ್ಟಿದ್ದಾರೆ. ಇಂಥ ಸಂಕಿರಣಗಳು ನಗರಕ್ಕೆ ಮಾರಕ ಅಂತ ಆರೋಪಿಸಿರೋ ಬಿಜೆಪಿ ಅನುಮತಿ ನೀಡದಂತೆ ಪಟ್ಟು ಹಿಡಿದಿದೆ. ಈ ಕಾರ್ಯಕ್ರಮ ಮಾಡಲಿಕ್ಕೆ ದೇಶದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಪರ್ಮಿಷನ್ ಕೊಡಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವರಿಗೆ ಪರ್ಮಿಷನ್ ಸಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಏನು ಪರ್ಮಿಷನ್ ಕೊಟ್ಟಿರೋದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ. ಅಷ್ಟಕ್ಕೂ ಯಾರು ಈ ಉಮರ್ ಖಾಲಿದ್, ಆತನ ಹಿನ್ನೆಲೆ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಉಮರ್ ಖಾಲಿದ್ ದೆಹಲಿಯ ಜೆಎನ್ಯು ವಿವಿಯ ಮಾಜಿ ವಿದ್ಯಾರ್ಥಿಯಾಗಿದ್ದು ಇತಿಹಾಸ ವಿಷಯದಲ್ಲಿ ಪಿಎಚ್ಡಿ ಪದವಿ ಪಡೆದಿದ್ದಾನೆ. 2016ರಲ್ಲಿ ಜೆಎನ್ಯು ಕ್ಯಾಂಪಸ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮೊದಲ ಬಾರಿ ದೇಶದ್ರೋಹದ ಆರೋಪ ಹೊತ್ತು ಸುದ್ದಿಯಾಗಿದ್ದ. ಆ ಬಳಿಕ 2020ರ ಫೆಬ್ರವರಿಯಲ್ಲಿ ಈಶಾನ್ಯ ದೆಹಲಿಯಲ್ಲಿ ಬೃಹತ್ ಗಲಭೆ ನಡೆದಿತ್ತು. ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ರಾಷ್ಟ್ರೀಯ ಪೌರತ್ವ ನೋಂದಣಿ ಕಾನೂನು ವಿರೋಧಿಸಿ ನಡೆದ ಪ್ರತಿಭಟನೆ ವೇಳೆ ಭುಗಿಲೆದ್ದ ಹಿಂಸಾಚಾರದಲ್ಲಿ 53 ಜನ ಸಾವಿಗೀಡಾಗಿದ್ರು, 700ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಇದೇ ಕೇಸ್ನಲ್ಲಿ ಉಮರ್ ಖಾಲಿದ್ ಸೇರಿ 18 ಜನರ ಬಂಧನವಾಗಿತ್ತು. ದೆಹಲಿ ಗಲಭೆಗೆ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಎಂಬುವರು ಪಿತೂರಿ ನೀಡಿದ ಆರೋಪ ಇದೆ. ಗಲಭೆಗೆ ಸಂಬಂಧಿಸಿದಂತೆ ಬರೋಬ್ಬರಿ 757 ಕೇಸ್ ದಾಖಲಾಗಿದ್ದು, ಸದ್ಯ ಭಯೋತ್ಪಾದನೆ ಕೇಸ್ ನಡಿ ಕಳೆದ 6 ವರ್ಷಗಳಿಂದ ಉಮರ್ ಖಾಲಿದ್ ತಿಹಾರ್ ಜೈಲ್ನಲ್ಲಿದ್ದಾನೆ. ಖಾಲಿದ್ ವಿರುದ್ಧ ಪ್ರಬಲವಾದ ಸಾಕ್ಷಿಗಳಿರೋ ಕಾರಣ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನೂ ಮಾಡದೆ ಹಲವು ಬಾರಿ ಉಮರ್ ಖಾಲಿದ್ ಬೇಲ್ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ದೆಹಲಿ ಪೊಲೀಸರ ಪ್ರಕಾರ 2020ರಲ್ಲಿ ಅಮೆರಿಕದ ಅಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ನೀಡಿದ್ದ ವೇಳೆಯೇ ದೇಶದಾದ್ಯಂತ ಅಶಾಂತಿ ಸೃಷ್ಟಿಸಲು ಮತ್ತು ಗಲಭೆ ನಡೆಸಲು ಉಮರ್ ಖಾಲಿದ್ ಹಲವರ ಜೊತೆ ಸೇರಿ ಸಂಚು ರೂಪಿಸಿದ್ದ. ಅಮರಾವತಿಯಲ್ಲಿ ಉಮರ್ ಖಾಲಿದ್ ಪ್ರಚೋದನಾತ್ಮಕ ಭಾಷಣದ ಬಳಿಕವೇ ಹಿಂಸಾಚಾರ ಭುಗಿಲೆದ್ದಿತ್ತು ಅಂತ ಸಾಕ್ಷಿಗಳನ್ನ ಕಲೆ ಹಾಕಿದೆ. ಸದ್ಯ ಉಮರ್ ಖಾಲಿದ್ ಆಲೋಚನೆಗಳು, ಜೈಲಿಂದ ಉಮರ್ ಬರೆದ ಪತ್ರಗಳು, ಆತನ ಡೈರಿ, ಭಾಷಣಗಳು, ಆತ ವಿದ್ಯಾರ್ಥಿಯಾಗಿದ್ದಾಗ ಮಾಡಿದ ಸಂಶೋಧನಾ ಜೊತೆಗೆ ಪ್ರಖ್ಯಾತ ಇತಿಹಾಸಕಾರರು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರ ಲೇಖನಗಳನ್ನ ಒಳಗೊಂಡಂತೆ ಉಮರ್ ಖಾಲಿದ್ ಆಪ್ತ ಗೆಳೆಯರ ಬಳಗ ಉಮರ್ ಖಾಲಿದ್ ಅಂಡ್ ಹಿಸ್ ವರ್ಲ್ಡ್ ಎಂಬ ಪುಸ್ತಕವನ್ನ ಕಳೆದ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡಿದೆ. ಇದೀಗ ನಾಳೆ ಬೆಂಗಳೂರಿನಲ್ಲಿ ಉಮರ್ ಬೆಂಬಲಿಸಿ ವಿಚಾರಣಾ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.